ಶ್ರೀ ಸತ್ಪಾಸೆಯೇ ನಮಃ. ಶ್ರೀ ಗುರುಗೀತ. ಶ್ರೀ ಗುರುವಿನ ಚರಣಾಮೃತವನ್ನು ಸ್ವೀಕರಿಸಿ ಪ್ರೋಕ್ಷಿಸಿಕೊಂಡರೆ ಸಮಸ್ತ ತೀರ್ಥಗಳಲ್ಲಿ ಅವಭೃತ ಸ್ನಾನದ ಫಲವುಂಟಾಗುವುದು. ಶ್ಲೋಕ 29. ಸರ್ವತೀರ್ಥಾವಗಾಹಸ್ಯ ಸಂಪ್ರಾಪ್ನೋತಿ ಫಲಂ ನರಃ ಗುರೋಃ ಪಾದೋದಕಂ ಪಿತ್ವಾ ಶೇಷಂ ಶಿರಸಿ ಧಾರಯನ್. ಅನುವಾದ: ಗುರುವಿನ ಚರಣಾಮೃತವನ್ನು ಸ್ವೀಕರಿಸಿ ಉಳಿದಿರುವ ಜಲವನ್ನು ತಲೆಯ ಮೇಲೆ ಪ್ರೋಕ್ಷಿಸಿಕೊಂಡಾಗ ಗುರುಭಕ್ತನು ಸಮಸ್ತ ಮಹಾಪುಣ್ಯ ತೀರ್ಥಗಳಲ್ಲಿ ಮಾಡುವ ಅವಭೃತ ಸ್ನಾನದ ಫಲ ಸಂಪೂರ್ಣವಾಗಿ ಹೊಂದುವನು. ಭಾವಾರ್ಥ: ಶ್ರೀ ಗುರುಗಳ ಚರಣಾಮೃತವನ್ನು ಮೊದಲಿಗೆ ಸ್ವೀಕರಿಸಿ ನಂತರ ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡರೆ ಗುರುಭಕ್ತನು ಸಮಸ್ತ ತೀರ್ಥಗಳಲ್ಲಿ ವಿಧಿಯೋಕ್ತವಾಗಿ ಸ್ನಾನ ಮಾಡಿದ ಪುಣ್ಯವು ಹೊಂದುತ್ತಾನೆ. ಚರಣಾಮೃತವನ್ನು ಸ್ವೀಕರಿಸುವುದರಿಂದ ಸರ್ವ ಶುಭಗಳು ಉಂಟಾಗುವುದು. ಅನೇಕ ಜನ್ಮಗಳ ಪಾಪ ನಾಶವಾಗುವುದು. ಒಂದು ಬಿಂದುವನ್ನು ಕುಡಿದರೂ ತಾಯಿಯ ಗರ್ಭವನ್ನು ಪ್ರವೇಶಿಸುವ ಅವಶ್ಯಕತೆ ಇರುವುದಿಲ್ಲ. ಚರಣಾಮೃತವನ್ನು ಸ್ವೀಕರಿಸಿದವನು ತನ್ನ ಮರಣದ ಸಮಯದಲ್ಲಿ ಅತ್ಯುತ್ತಮ ಸ್ಥಿತಿಯನ್ನು ಪಡೆಯುವನು. ಚರಣಾಮೃತವು ಚಂದ್ರಯಾಣ ಅಥವಾ ಪಾದಕೃಚದ ಪ್ರಾಯಶ್ಚಿತ್ತ ವಿಧಿಗಳಿಗಿಂತ ಶ್ರೇಷ್ಠವಾದದ್ದು. ಇದನ್ನು ಸ್ವೀಕರಿಸುವುದರಿಂದ ಪುಣ್ಯ ಮತ್ತು ಪುರುಷಾರ್ಥ ಎರಡೂ ಸಂಭವಿಸುವವು. ಆ ಪವಿತ್ರ ಜಲವನ್ನು ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡರೆ ಜನನ ಮರಣದ ಮಾಲಿನ್ಯದಿಂದ ದೂರವಾಗುವರು. ಚರಣಾಮೃತ ಸ್ವೀಕರಿಸಿದವರ ಜೀವನ ನೀರಿನ ಗುಳ್ಳಿಯಂತೆ ಅಲ್ಪವಾಗಿರುವುದು. ಪ್ರಾಜ್ಞರು ಸಮ್ಮತಿಸಿದ ಗುರುಪಾದ ಪೂಜೆಯ ಸಂದರ್ಭಗಳು: 1. ಶ್ರೀ ಗುರುವಿನಿಂದ ಮಂತ್ರೋಪದೇಶವನ್ನು ಸ್ವೀಕರಿಸಿದ ದಿನ. 2. ಶ್ರೀ ಗುರುವು ಆವಿರ್ಭವಿಸಿದ ದಿನ. 3. ಶಿಷ್ಯನು ಹುಟ್ಟಿದ ದಿನ. 4. ಶಿಷ್ಯನ ಮನೆಯಲ್ಲಿ ಶುಭ ಕಾರ್ಯದ ಸಮಯ. ಶ್ರೀ ಗುರುಗಳ ಚರಣಾಮೃತವನ್ನು ಸ್ವೀಕರಿಸಿ ನಂತರ ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡರೆ ಗುರುಭಕ್ತನು ಸಮಸ್ತ ತೀರ್ಥಗಳಲ್ಲಿ ವಿಧಿಯೋಕ್ತವಾಗಿ ಸ್ನಾನ ಮಾಡಿದ ಪುಣ್ಯ ಪಡೆಯುವನು ಎಂದು ಪರಮೇಶ್ವರನು ಪಾರ್ವತೀದೇವಿಗೆ ಮತ್ತು ಅಲ್ಲಿ ನೆಲೆಸಿರುವ ಸಮಸ್ತ ಋಷಿ ಪುಂಗವರಿಗೆ ತಿಳಿಸುತ್ತಿರುವನು. ಶ್ರೀ ಗುರುಚರಣಾಮೃತ ನಿಷ್ಕಳಂಕವಾದ ಆತ್ಮಕ್ಕೆ ಅಜ್ಞಾನದಿಂದ ಆರೋಪಿತವಾದ ಕಳಂಕವನ್ನು ತೆಗೆಯಲು ಸಹಾಯಕವಾಗುವುದು. ಶ್ಲೋಕ 30. ಶೋಷಣಂ ಪಾಪ ಪಂಕಸ್ಯ ದೀಪನಂ ಜ್ಞಾನ ತೇಜಸಃ ಗುರೋಃ ಪಾದೋದಕಂ ಸಮ್ಯಕ್ ಸಂಸಾರಾರ್ಣವತಾರಕಂ. ಅನುವಾದ: ಶ್ರೀ ಗುರುವಿನ ಚರಣಾಮೃತವು ಸಂಪೂರ್ಣವಾಗಿ ಪಾಪದ ಕೆಸರನ್ನು ಒಣಗಿಸಿದಂತೆ ತೆಗೆದುಹಾಕಿ ಆತ್ಮಜ್ಞಾನದ ತೇಜಸ್ಸನ್ನು ಬೆಳಗಿಸಿ ಜನನ ಮರಣ ಚಕ್ರದಿಂದ ದಾಟಿಸುವುದು. ಭಾವಾರ್ಥ: ತಲೆಯ ಮೇಲ್ಭಾಗ ಮತ್ತು ಅಂಗೈಗಳ ಜೊತೆ ಪಾದಗಳ ಅಡಿಭಾಗಗಳು ಮಾನವ ದೇಹದಲ್ಲಿ ಅತಿ ಹೆಚ್ಚು ಪ್ರಮಾಣದ ಪ್ರಾಣ ಅಥವಾ ಜೀವಶಕ್ತಿ ಪ್ರವೇಶಿಸುವ ಮತ್ತು ನಿರ್ಗಮಿಸುವ ಸ್ಥಳಗಳಾಗಿವೆ. ಈ ಅಸಾಧಾರಣ ವಿದ್ಯಮಾನದಿಂದಾಗಿ ಈ ಶಕ್ತಿ ಬಿಂದುಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರುವ ಪಾದಗಳು, ಹಸ್ತಗಳನ್ನು ಒಂದು ನಿರ್ದಿಷ್ಟ ಪವಿತ್ರತೆಯೊಂದಿಗೆ ಇಡಲಾಗುತ್ತದೆ. ಗುರುಪಾದಗಳನ್ನು ಭಕ್ತಿಯಿಂದ ನಮಸ್ಕರಿಸಿದರೆ ಗುರುವಿನ ಶಕ್ತಿಯನ್ನು ಶಕ್ತಾನುಸಾರವಾಗಿ ಹೀರಿಕೊಳ್ಳಬಹುದು. ಈ ಅಂಶಗಳಲ್ಲಿ ಪಾದಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಸಾಮಾನ್ಯವಾಗಿ ತಲೆಬಾಗುವುದು ಬಹಳ ಉತ್ತಮವೆಂದು ಪರಿಗಣಿಸಲಾಗುವುದು. ನಾನು ಉತ್ತಮನು, ನಾನು ಯಾರಿಗೂ ತಲೆಬಾಗುವ ಅವಶ್ಯಕತೆ ಇಲ್ಲ ಎನ್ನುವ ಅಹಂಕಾರ ಪ್ರಣಿಪಾತಿಸಲು ಅಡ್ಡಿಬರುವುದು. ಶ್ರೀ ಗುರುಗಳ ಚರಣಾಮೃತವು ಒಬ್ಬರ ಸ್ವಂತ ಪ್ರಾಮುಖ್ಯತೆಯನ್ನು ಕಡಿಮೆ ಮಾಡಲು ಮತ್ತು ಹೆಚ್ಚು ಗ್ರಹಿಸುವವನಾಗಲು ಸಹಾಯ ಮಾಡುತ್ತದೆ. ಗುರುಪಾದಗಳು ಗುರು ನಡೆದ ಮಾರ್ಗವನ್ನು ಸಂಕೇತಿಸುತ್ತವೆ. ಆದ್ದರಿಂದ ಒಬ್ಬರು ಗುರುಗಳು ನಡೆದ ಹಾದಿಯಲ್ಲಿ ಮುನ್ನಡೆಯಲು ಪಾದಗಳಿಗೆ ನಮಸ್ಕರಿಸುತ್ತಾರೆ. 3ನೇಯದಾಗಿ, ಪಾದಗಳು ಮೂಲಾಧಾರದಲ್ಲಿನ ಶಕ್ತಿಯ ವಿಸ್ತರಣೆಯಾಗಿದೆ. ಸುಪ್ತ ಜೀವಶಕ್ತಿಗಳು ಈಗಾಗಲೇ ಜಾಗೃತವಾಗಿರುವ ಗುರುಗಳ ಮೂಲಾಧಾರಕ್ಕೆ ನಮಸ್ಕರಿಸುವುದರಿಂದ ಭಕ್ತನ ಸ್ವಂತ ಮೂಲಾಧಾರದಲ್ಲಿ ಇದೇ ರೀತಿಯ ಪರಿಣಾಮಗಳು ಉಂಟಾಗುವುದು. ಇಂಥ ಮಹತ್ವವಾದ ಗುರು ಪಾದ ಪ್ರಕ್ಷಾಳನೆಯ ಚರಣಾಮೃತವು ಆಧ್ಯಾತ್ಮಿಕ ಸಾಧನೆಯನ್ನು ಊರ್ಧ್ವಮುಖವಾಗಿಸುವುದು. ಶ್ರೀ ಗುರುಗಳ ಚರಣಾಮೃತವು ಹೃದಯದಲ್ಲಿರುವ
ಪಾಪವಾಸನಗಳ ಕೆಸರನ್ನು ತೆಗೆದು ಶುದ್ಧ ಮಾಡುವ ಶಕ್ತಿಯಿಂದ ಕೂಡಿರುವಂತಹದ್ದು. ಅಂತಃಕರಣ ಶುದ್ಧಿಯಾಗಿ ಆತ್ಮವನ್ನು ಆವರಿಸಿರುವ ಅಜ್ಞಾನವನ್ನು ದೂರ ಮಾಡಿ ಬ್ರಹ್ಮಜ್ಞಾನವನ್ನು ಪ್ರಕಾಶಮಾನವಾಗಿಸುವುದು. ಸ್ವಾಭಾವಿಕವಾಗಿ ಶುದ್ಧವಾಗಿರುವ ನೀರಲ್ಲಿ ಮಣ್ಣು ಬೆರೆತಾಗ ಅದು ಕಲುಷಿತಗೊಂಡು ಕೆಸರಾಗುವುದು. ಮಾಯೆ ಆವರಿಸಿದ ಜೀವಿ ತನ್ನ ಶುದ್ಧವಾದ ಸ್ವಸ್ವರೂಪವನ್ನು ಗುರುತಿಸದೆ ಜನನ ಮರಣ ದುಃಖದ ಕೆಸರಿನಲ್ಲಿ ಸಿಲುಕಿರುವನು. ನೀರನ್ನು ಕೆಸರಿನಿಂದ ಸೋಸಿದಾಗ ಮತ್ತೆ ಶುದ್ಧ ಜಲ ಸಿಗುವಂತೆ ಗುರು ಚರಣಾಮೃತ ಸೇವನೆಯು ಅಜ್ಞಾನವೆನ್ನುವ ಕಳಂಕ ತೆಗೆದು ಸ್ವಪ್ರಕಾಶದಿಂದ ಶೋಭಿಸುವುದು. ದೋಷಗಳು ಆತ್ಮ ಸಾಕ್ಷಾತ್ಕಾರಕ್ಕೆ ಅಡ್ಡಿಯಾಗುವ ಪಾಪ ಎಂದು ಪರಿಗಣಿಸಲಾಗುತ್ತದೆ. ಪಾಪ ಎಂದರೆ ಬಂಧನ ಮತ್ತು ದುಃಖವನ್ನು ಉಂಟುಮಾಡುವುದು. ಕೋಪ, ದುರಾಸೆ, ಹೆಮ್ಮೆ, ಅಸೂಯೆ, ಭ್ರಮೆ ಮುಂತಾದ ದೋಷಗಳು ವ್ಯಕ್ತಿಯನ್ನು ದೇಹಕ್ಕೆ ಸೀಮಿತಗೊಳಿಸಿ ಅಹಂಕಾರದ ಸುಳ್ಳು ಗುರುತನ್ನು ಬಲಪಡಿಸುತ್ತವೆ. ದೋಷಗಳು ಬಂಧನವನ್ನು ಉತ್ಪಾದಿಸುತ್ತವೆ, ಸಂಸಾರವನ್ನು ದೀರ್ಘಗೊಳಿಸುತ್ತವೆ ಮತ್ತು ಜೀವವನ್ನು ಸ್ವಸ್ವರೂಪ ಜ್ಞಾನದಿಂದ ದೂರವಿಡುತ್ತವೆ. ಆಧ್ಯಾತ್ಮಿಕ ಬೆಳವಣಿಗೆಗೆ ಅಡ್ಡಿಯಾಗುವ ಅಂತಃಕರಣವನ್ನು ಬಾಧಿಸುವ 3 ದೋಷದ ಪದರಗಳು. 1. ಮಲದೋಷ. ಮಿತಿಯ ಅಶುದ್ಧತೆ, ಅಂದರೆ ನಾನು ಹೆಚ್ಚು ದಾನ ಮಾಡುವವನು, ನಾನು ಎಲ್ಲರಿಗಿಂತ ಹೆಚ್ಚು ಸೇವೆ ಮಾಡುವವನು, ನಾನು ಬಡವ. ಸಂಚಿತ ಕರ್ಮ ಮತ್ತು ವಾಸನೆಗಳಿಂದ ಉಂಟಾಗುವ ಮನಸ್ಸಿನ ಅಶುದ್ಧತೆ. ಇವು ಕಾಮ, ಕ್ರೋಧ, ಲೋಭ ಮುಂತಾದ ಆಸೆಗಳು ಮತ್ತು ದೋಷಗಳಾಗಿ ಪ್ರಕಟವಾಗುತ್ತವೆ. ಮಾನಸಿಕ ಮತ್ತು ದೈಹಿಕ ಅಶುದ್ಧ ಆಲೋಚನೆಗಳು ಮನಸ್ಸನ್ನು ಅಸ್ಪಷ್ಟಗೊಳಿಸುತ್ತವೆ ಮತ್ತು ಅಂಧಕಾರದ ಅಜ್ಞಾನದಲ್ಲಿರಿಸುವುದು. ಇದನ್ನು ನಿಷ್ಕಾಮದಿಂದ ತೆಗೆದುಹಾಕಬಹುದು. 2. ವಿಕ್ಷೇಪ ದೋಷ. ಭ್ರಮೆಯ ಅಶುದ್ಧತೆ, ಅಂದರೆ ಈ ಜಗತ್ತೇ ಅಂತಿಮ ವಾಸ್ತವ, ಕಾಣುವುದೇ ಸತ್ಯ. ವಸ್ತುಗಳ ಹಿಂದೆ ಓಡುವ ಮನಸ್ಸಿನ ಚಂಚಲ ಬಾಹ್ಯ ವಿಸ್ತರಣೆ ಮತ್ತು ಆಂತರಿಕ ನಿಶ್ಚಲತೆಯನ್ನು ತಡೆಯುತ್ತದೆ. ಆತಂಕ, ಚಿಂತೆ, ಕ್ಷೋಭೆ ಸ್ಥಿತಿಗಳು ಆಂತರಿಕ ಮತ್ತು ಬಾಹ್ಯ ಅಡಚಣೆಗಳಾಗಿವೆ. ಗುರುಪಾದ ಪೂಜೆಯಿಂದ, ಅಂದರೆ ಭಕ್ತಿಯೋಗದಿಂದ ತೆಗೆದುಹಾಕಬಹುದು. 3. ಆವರಣ ದೋಷ. ಇಂದಿನ ಕ್ರಿಯೆಯ ಬಂಧನದ ಅಶುದ್ಧತೆ, ಅಂದರೆ ನಾನು ಶಿವಪೂಜೆ ಮಾಡದೆ ಏನನ್ನೂ ತಿನ್ನುವುದಿಲ್ಲ, ನಾನು ಪ್ರತಿ ವರ್ಷ ಜಾತ್ರೆಗೆ ಎಲ್ಲರಿಗೂ ವಸ್ತ್ರಗಳನ್ನು ಕೊಡುತ್ತೇನೆ. ಭ್ರಮೆಯಿಂದ ಜೀವಿಯ ಸ್ವಸ್ವರೂಪವನ್ನು ಮರೆಮಾಚಿದ ಅಜ್ಞಾನದ ಪರದೆಯಾಗಿದೆ. ಗುರುವಾಕ್ಯದಿಂದ ಹೊರಹೊಮ್ಮಿದ ಜ್ಞಾನದ ಮೂಲಕ ಆವರಣ ದೋಷವನ್ನು ತೆಗೆದುಹಾಕಬಹುದು. ನಿಕ್ಷೇಪಿತವಾದ ಈ 3 ದೋಷಗಳು ಶ್ರೀ ಗುರು ಚರಣಾಮೃತ ಸೇವಿಸುವುದರಿಂದ ದೋಷ ನಿವೃತ್ತಿಯಾಗಿ ಜ್ಞಾನ ಪ್ರವೃತ್ತಿಯಾಗುವುದು. ಕೆಸರಾಗಿ ನಮ್ಮನ್ನು ಆವರಿಸಿದ ಪಾಪಗಳನ್ನು ತೆಗೆದು ಮನಸ್ಸನ್ನು ನಿರ್ಮಲವಾಗಿಸುವುದು. 2. ಚರಣಾಮೃತವನ್ನು ಶಿರಸ್ಸಿನ ಮೇಲೆ ಧರಿಸಿದಾಗ ಅದರ ಸರ್ವೋಚ್ಚ ಪ್ರಜ್ಞೆ ಸಹಸ್ರಾರದಿಂದ ಒಳಗೆ ಪ್ರವೇಶಿಸಿ ಮನುಷ್ಯನಲ್ಲಿ ಆವರಿಸಿರುವ ಅಜ್ಞಾನವನ್ನು ತೆಗೆದುಹಾಕಿ ಆತ್ಮಜ್ಞಾನವನ್ನು ಬೆಳಗಿಸುವುದು. 3. ಬುದ್ಧಿಗೆ ಗೋಚರಿಸದ ಆತ್ಮಜ್ಞಾನ ಅನುಭವಕ್ಕೆ ಬರುತ್ತದೆ. ಚರಣಾಮೃತ ಸ್ವೀಕರಿಸುವ ಕ್ರಿಯೆ ಬಹಳ ಸುಲಭ, ಆದರೆ ಅದರ ಫಲ ಅನಂತವಾಗಿರುತ್ತದೆ. ಸಾಧಕನು ಬ್ರಹ್ಮಾನುಭೂತಿಯಲ್ಲಿರುವ ಪರಬ್ರಹ್ಮವಾಗಿ ಸ್ಥಾಪಿಸುವುದು. ಪರಮಹಂಸ ಸದ್ಗುರು ಶ್ರೀ ಸತ್ಪಾಸಿ ಉವಾಚ. ಕರ್ಮ ಮಾರ್ಗ ಅಂದರೆ ತಾನು ಮಾಡೋ ಪ್ರತಿಯೊಂದು ಕೆಲಸವನ್ನು ಸರಿಯಾಗಿ ಮಾಡ್ತಾ ಯಾರೊಬ್ಬರನ್ನೂ ನೋಯಿಸದಂಗೆ ಮಾಡಿದ ಕರ್ಮದ ಫಲವನ್ನು ಭಗವಂತನಿಗೆ ಅರ್ಪಣೆ ಮಾಡಿಕೊಂಡು ನಿರ್ಮಲವಾಗಿ ಇರುವುದು. ಭಕ್ತಿ ಮಾರ್ಗ ಅಂದರೆ ಸಕಲ ಸರ್ವಸ್ವವು ಭಗವಂತನೇ ಅಂತ ಅವನಿಗೆ ತನ್ನದೆಲ್ಲವನ್ನೂ ಅರ್ಪಿಸುವುದು. ಮನುಷ್ಯ ತನ್ನ ದೇಹದ ಶಕ್ತಿ, ಮನಸ್ಸಿನ ಶಕ್ತಿ, ಇಂದ್ರಿಯಗಳ ಶಕ್ತಿಯನ್ನು ಯಾವುದೋ ಕ್ಷುಲ್ಲಕವಾದ ವಿಚಾರಕ್ಕೆ, ಕ್ಷಣಿಕವಾದ ಸುಖಾನ ಪಡೆಯೋಕೆ ಖರ್ಚು ಮಾಡ್ತಾನೆ. ಆ ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಭಗವಂತನಿಗೆ ದಾರಿ ಎರೆದು ಎಲ್ಲ ಕೊಟ್ಟಿರೋನು ನೀನೆ, ಎಲ್ಲನೂ ನಿನ್ನಿಂದಲೇ ಅಂತ ಪರಮಾತ್ಮನಿಗೆ ಅರ್ಪಣೆ ಮಾಡದೆ ಮಹಾಭಕ್ತಿ. ಅಂತಹ ಪರಮಭಕ್ತಿ ಉಳ್ಳವನಿಗೆ ಭಗವಂತನನ್ನು ಬಿಟ್ಟರೆ ಬೇರೆ ಯಾವುದೂ ಇಷ್ಟ ಆಗಲ್ಲ. ಅವನ ಪ್ರೇಮ ಭಗವಂತನಲ್ಲಿ ನೆಲೆ ನಿಂತಿರುತ್ತೆ.
ನಮ್ಮ ಪ್ರೀತಿ ಹೆಂಗಿರಬೇಕು ಅಂದರೆ ಎಲ್ಲ ಜೀವಗಳ ಒಡೆಯನಾದ ಭಗವಂತನು ಮೆಚ್ಚಿಕೊಳ್ಳಂಗೆ ಇರಬೇಕು. ಆಶ್ರಮದಾಗೆ ಒಂದು ನಾಯಿ ಇತ್ತು. ಅದು ಬಲವಾಗಿ ಜೋರಾಗಿತ್ತು. ಅದು ಮನ್ಕಂಡಿದ್ದಾಗ ಅದರ ಮೇಲೆ ಕೋಳಿ, ಮೊಲ, ಜಿಂಕೆಗಳು ಹತ್ತಿ ಓಡಾಡಿ ತಿವಿದ್ರೂ ಸುಮ್ಮನೆ ಇರ್ತಿತ್ತು. ಅದು ಅವುಗಳನ್ನು ಬೊಗಳಿ ಹೆದರಿಸ್ಬೋದು, ಕಚ್ಚಲೂಬಹುದು, ಆದರೆ ಏನೂ ಮಾಡದೆ ಎಲ್ಲನೂ ಸಹಿಸಿಕೊಳ್ಳುತ್ತಿತ್ತು. ಯಾಕಪ್ಪ ಅಂದರೆ ನನ್ನನ್ನು ನೋಡಿಕೊಳ್ತಾ ಇರೋ ಒಡೆಯನಿಗೆ ಆ ಪ್ರಾಣಿಗಳು ಪ್ರಿಯವೇ. ಅವನ್ನು ಕಚ್ಚಿದರೆ ಅವನಿಗೆ ಬೇಸರವಾಗುತ್ತೆ ಅಂತ ಅದಕ್ಕೆ ಗೊತ್ತಾಗಿದೆ. ಹಾಗೆ ನಾವು ಸಹ ಯಾರೊಬ್ಬರನ್ನು ದ್ವೇಷಿಸದೆ ಭಗವಂತನ ಪ್ರೀತಿಗಾಗಿ ಹಾತೊರೆಯಬೇಕು. ಜ್ಞಾನ ಮಾರ್ಗ ಅಂದರೆ ಆತ್ಮನೇ ನಾನು, ನಾನು ಎನ್ನುವುದು ಆತ್ಮಸ್ವರೂಪ ಅಂತ ಅಲ್ಲೇ ನೆಲೆ ನಿಲ್ಲುವುದು. ಎಲ್ಲರೂ ತಿಳಿದುಕೊಂಡಿರೋ ನಾನು ಅಲ್ಲ ಅದು, ನಾನಿಲ್ಲದ ತಾನು. ದೇಹ, ಮನಸ್ಸು, ಇಂದ್ರಿಯ, ಮನ, ಬುದ್ಧಿಗಳಾಚೆಗಿನ ಅಹಂಗೂ ಮೀರಿದ ತಾನು. ಬಹಳ ಎಚ್ಚರೆಯ ಜಾಗವದು. ಅದಕ್ಕೆ ಪರಮ ವೈರಾಗ್ಯ ಬೇಕು. ಸದ್ಗುರು ಶ್ರೀ ಸತ್ತುಪಾಸಿ ಲೀಲಾಮೃತ, ಪುಟ 344.